ಮಾತಾಡ್ತಿಲ್ಲ, ಆ್ಯಟಿಟ್ಯೂಡ್ ಬಂದ್ಬಿಟ್ಟಿದೆ, ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತ ಮೈ ಬಿ ಅದಕ್ಕೆ. ನಾಗರವಲ್ಲ ಕೆರೆ ಅವು. ನನಗೆ ಆ ವಿಡಿಯೋಕ್ಕೆ ಬಂದಿದ್ರೆ ಹಿಡಿತಿದ್ದೆ. ಬಳ್ಳಾರಿಗಿದು 2ನೇ ದೊಡ್ಡ ಕೆರೆ. ಹೊಸಪೇಟೆ DJ ಯಾವ ರೇಂಜ್ಗಿತ್ತು ಅಂದರೆ ಕಿವಿನೇ ಕೇಳಿಸ್ತಲ್ಲ ಇವ್ರಿಗೆ. ದೊಡ್ಡದೇ ಬೈ, ದೊಡ್ಡದು ಭಾರಿ ಆಗದೆ. ದೊಡ್ಡದಿದಲ್ಲ. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದು, ಇನ್ನೊಂದು ಚಿಕ್ಕದು. ಈ ಸರಿ ಏನೋ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದೇ ಸರಿ ನಮಗೆ ಚಿಕ್ಕದು ಅನ್ಸುತ್ತೆ. ನೋಡಿ ಎಲ್ಲ ಓಟೋಣ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ನಲ್ಲ, 4.5 ಮಿಲಿಯನ್ ಸಮಥಿಂಗ್ ಏನೋ ಹೋಗಿತ್ತು. 4.7 ಮಿಲಿಯನ್ನು ಇದ್ರ ಜೊತೆನೇ ಮಾಡಿದ್ದು, ಇಲ್ಲೇ ಮಾಡಿದ್ದು. ಹಂಗೆ ಬಂದಿದ್ನಲ್ಲ, ಇನ್ನೊಂದು ಮಾಡೋಣ ಅಂತ ನೋಡಿದೆ, ವ್ಲಾಗ್ ಮಾಡೋಣ ಹಂಗೆ. ಆದರೆ ಇನ್ನೊಂದು ಮಾಡೋಣ ಅಂದ್ಕೊಂಡು ವೀಡಿಯೋಸು. ಬಟ್ ಅದು ರೆಸ್ಪಾಂಡ್ ಮಾಡ್ತಿಲ್ಲ. ಅವತ್ತು ಸ್ವಲ್ಪ ಒಳ್ಳೆ ಮೂಡಲ್ಲಿತ್ತು, ಇವತ್ತು ಯಾವುದೋ ತಿನ್ನೋ ಮೂಡಲ್ಲಿದೆ. ಅಲ್ಲಿ ಇವಾಗ ಕೂಗ್ತೈತಿ ಇನ್ನೊಂದು, ಅದು ಭಾರಿ ಐತೆ. ಅದ್ರ ಜೊತೆ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು. ಬಟ್ ಅದು ರೆಸ್ಪಾಂಡ್ ಮಾಡಲಿಲ್ಲ. ಹಾಂ, ಇನ್ನೊಂದ್ಸರಿ ಟ್ರೈ ಮಾಡೋಣ. ಬೇಡ ಗಾಬರಿ ಆಗ್ಬಿಟ್ಟು. ಎದಕ್ಕೆ ಹಿಂಗೆ ಮಾಡ್ತಿಲ್ಲ? ಮಾತಾಡಲೇ, ಅಷ್ಟು ಕಷ್ಟಪಟ್ಟು ಮಾತಾಡಕತ್ತೀನಿ ನಾನು. ರೆಸ್ಪಾಂಡ್ ಮಾಡಲಿಯಪ್ಪ. ಬೆಂಗಳೂರಿಂದ ಬಂದಿಲ್ಲೇ ನೀನು ನೋಡಕ್ಕ. ಅದು ಪಾಪ ಗಾಬರಿ ಆಗ್ಬಿಟ್ಟೈತೆ. ಗಂಟ್ಲೆ ಹೋಯ್ತು ನಂದು. ಇವಾಗ ಅನ್ನತ್ತೆ ನಾವು ಆ ಕಡೆ ಹೋದ್ಮೇಲೆ ಮಾತಾಡ್ತೀವಿ. ಇವಾಗ ಅದು ಅವಾಗಲೇ ವಿಡಿಯೋ ಮಾಡಿದ್ದು ಇನ್ನೊಂದು. ಇದು ಸುಮ್ಮನೆ ನೋಡೋಣ. ಅವಾಗ ಅದ್ರ ಜೊತೆ ಮಾತಾಡ್ಬೇಕಾದ್ರೆ ಅದು ತಿನ್ನೋ ಬಿಸಿಲಿತ್ತು. ಇದು ರೆಸ್ಪಾಂಡ್ ಮಾಡ್ತು. ಅದಕ್ಕೆ ಸುಮ್ಮನೆ ನೋಡೋಣ ಅನ್ಕೊಂಡು ಬಂದೆ. ಬಟ್ ರೆಸ್ಪಾಂಡ್ ಮಾಡ್ತಿಲ್ಲ. ಅದು ಎಮೋಷ್ನಲ್ ಡ್ಯಾಮೇಜ್ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿತ್ತು ನೋಡಿ, ಸೇಮ್ ಫ್ರೇಮು. ಬಟ್ ಈ ಸರಿ ಯಾಕೋ ರೆಸ್ಪಾಂಡ್ ಮಾಡ್ತಿಲ್ಲ. ಆ್ಯಟಿಟ್ಯೂಡ್ ಬಂದ್ಬಿಟ್ಟಿದೆ, ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತ ಮೈ ಬಿ ಅದಕ್ಕೆ. 4.7 ಮಿಲಿಯನ್ ಹೋಗ್ಬಿಟ್ಟಿದೆಯಲ್ಲ, ಫೇಮಸ್ ಆಗಿಬಿಟ್ಟಿದೆ ಅಂತ ಆ್ಯಟಿಟ್ಯೂಡು. ಇರಲಿ ಸ್ವಲ್ಪ ಆ್ಯಟಿಟ್ಯೂಡ್ ಬಂದ್ಬಿಟ್ಟಿದೆ ಇದಕ್ಕೆ. ಮಾತಾಡ್ತಿಲ್ಲ, ಕ್ಯಾಮ್ರಾ ನೋಡುತ್ತೆ ಬಟ್ ರೆಸ್ಪಾಂಡ್ ಮಾಡ್ತಿಲ್ಲ. ಮಾಡಲೇಬೇಕು ಅಂತಲ್ಲ, ಸುಮ್ಮನೆ ಬಂದಿದ್ವಲ್ಲ ಹಾಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡ್ಬಂದೆ. ಎನರ್ಜಿ ಡ್ರಿಂಕ್ ಬರ್ತಿದೆ. ಎನರ್ಜಿ ಡ್ರಿಂಕ್ ತಂದು ಕೊಡ್ತಿದ್ದಾರೆ ನೋಡಿ ನಮಗೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಎನರ್ಜಿ ಡ್ರಿಂಕ್. ನೋಡಿ ಅಲ್ಲಿ ಹಾವಿದೆ. ಮೇ ಬಿ ರ್ಯಾಟ್ ಸ್ನೇಕ್ ಅನ್ಸುತ್ತದು. ಬಿಸಿಲು ಕಾಯ್ತಿದೆ. ನಾಗರವಲ್ಲ ಕೆರೆ ಅವು. ನೋಡಿ ರ್ಯಾಟ್ ಸ್ನೇಕ್ ಇದೆ ಇಲ್ಲಿ. ನನಗೆ ಆ ವಿಡಿಯೋಕ್ಕೆ ಬಂದಿದ್ರೆ ಹಿಡಿತಿದ್ದೆ. ಓಡ್ತು ಬಿಸಿಲು ಕಾಯಕ್ಕೆ ಬಂದಿತ್ತು ಅನ್ಸುತ್ತೆ ಮೇ ಬಿ ಅದು. ದಾಣ ಎಕ್ಕನ ಕೆರೆ ಅಲ್ವಾ? ನೋಡಿ ಇದು ಬಳ್ಳಾರಿಗೆ 2ನೇ ದೊಡ್ಡ ಕೆರೆ, ದಾಣ ಎಕ್ಕನ ಕೆರೆ ಅಂತ. ಇಲ್ಲಿಗೆ ಬಂದಿದ್ವಿ, ಇಲ್ಲಿ ಹಾವು ನೋಡಿದ್ವಿ, ಹೊರಟಾಯ್ತು. ನೋಡಿ ಬಳ್ಳಾರಿಗೆ ಇದು 2ನೇ ದೊಡ್ಡ ಕೆರೆ. ಸೌಂಡ್ ನೋಡಿ ಹಿಂದೆ ಸೈಲೆನ್ಸರ್ ತೋರಿಸು. ನೋಡಿ ಈ ಜಾಗದಲ್ಲಿ ಊಟ ಮಾಡೋಕ್ಕೆ ಒಳ್ಳೆ ಜಾಗ ಅಂದರೆ ಇದೆ. ಇದಕ್ಕಿಂತ ತಣ್ಣನೆಯ ಬಿಸಿಲಿಲ್ಲದ ಜಾಗ ಎಲ್ಲೂ ಸಿಗಲ್ಲ. 12 o'clock midnight.
4:28 a.m. ಹೊಸಪೇಟೆ ಡಿ ಜೆ ಯಾವ ರೇಂಜ್ಗಿತ್ತು ಅಂದರೆ ಪಾಪ ಒಂದು ಕಿವಿ ಚೆನ್ನಾಗಿದೆ, ಕಿವಿನೇ ಕೇಳಿಸ್ತಲ್ಲ ಇವ್ರಿಗೆ, ಆ ರೇಂಜ್ಗಿದೆ ನೋಡಿ. ಎಲ್ಲ ಬಿಚ್ತಿದ್ದಾರೆ, ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ನಾನು ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡೆ. ನಮ್ಮ ಮೈಸೂರು ಬೆಂಗಳೂರಲ್ಲೆಲ್ಲ ಡಿ ಜೆ ಕೊಡೋಲ್ಲ, ಬರೀ ಟಮಟೆ ಬ್ಯಾಂಡ್ ಸೆಟ್ ಅಷ್ಟೇ. ನೋಡಿ ನೀವೇ ನೋಡಿದ್ರೆ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ಹೆವಿ ಇದೆ ಡಿ ಜೆಗಳೆಲ್ಲ, ಒಂದಕ್ಕಿಂತ ಒಂದು ಹೆಚ್ಚು. ಒಂದು ಆಲ್ಮೋಸ್ಟ್ ನಾನು ನೋಡಿದಾಗ ಒಂದು 10 ಮೇಲಿತ್ತು ಡಿ ಜೆಗಳು. ನನಗೂ ಕಿವಿ ಒಂದು ರೇಂಜ್ಗೆ ಗುಯ್ ಅಂತಿದೆ, ಇವಾಗಲೂ ಕೇಳಿಸ್ತಿಲ್ಲ ನೋಡಿ. ಇವರೆಲ್ಲ ರೆಗ್ಯುಲರ್ ಡಿ ಜೆ ಇದು ಮಾಡಿಸೋರು. ಆಲ್ಮೋಸ್ಟ್ ಒಂದು 2-3 ದಿನ ಸರಿ ಹೋಗುತ್ತಲ್ಲ ಕಿವಿ. ನನ್ನಂತೂ ಬಿಡಲೇ ಇಲ್ಲ ಹುಡುಗರುಗಳು. ನಾನು ಡ್ಯಾನ್ಸ್ ಮಾಡೋಕ್ಕೆ ಬೇಡ ಅಂದ್ರೂ ಬಿಡ್ತಾಯಿಲ್ಲ, ಹೇಳ್ಕೊಂಡೋಗಿ ಆ ಸ್ಪೀಕರ್ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ರು. ಕಿವಿ ಎಲ್ಲ ಗುಯ್ ಅಂತಿದೆ ಹಂಗೇನೆ. ಬಟ್ ಕ್ರೇಜಿ ಆಗಿತ್ತು ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ವಾ? ನಿಮಗೂ ಕಿವಿ ಹೆಂಗೆ ಅನಿಸ್ತಿದ್ಯಾ? ಕಿವಿ ಫುಲ್ಲು ಹಂಗೆ ಆಗ್ತೀವಿ ಒಂಥರ, ಹಂಗೆ ಏನೋ ಸೌಂಡ್ ಬಂದಂಗೆ. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಮತ್ತೆ ಇವಾಗ ಬೆಂಗಳೂರಿಗೆ ಹೊರಡ್ಬೇಕು ಇವಾಗ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ವಾಯ್ಸ್ ಕಿರ್ಚಿ ಹೊರಟೋಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಪೇಟೆನ ಇವಾಗ ಬಿಡುವಂಥ ಸಮಯ. ನೆಕ್ಸ್ಟು ಮೈಸೂರು, ನಾಳೆ ಮೈಸೂರು ಬ್ಲಾಗ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್. ಗುಡ್ ನೈಟ್. ಗುಡ್ ನೈಟ್.